ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಈ ಮೂಲಕ ಸಮಾಜಕ್ಕೆ ನಾವು ತಿಳಿಸಲಿಕ್ಕೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಹೊರಟಿದ್ದೀವಿ. ಶ್ರೀಮನ್ಯಾಯ ಸುಧಾ ಮಂಗಳ ಮಹೋತ್ಸವ ಉತ್ತರಾದಿ ಮಠದಲ್ಲಿ ನಡೀತಾ ಇರೋ ವಿಷಯ ಜಗತ್ತಿಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಸತ್ಯಧ್ಯಾನಾಚಾರ್ಯ ಕಟ್ಟಿ ಹಾಗೂ ಸತ್ಯಾತ್ಮ ತೀರ್ಥರು ನಮ್ಮ ಹೆಸರನ್ನು ತ್ರಿವಿಕ್ರಮ ತೀರ್ಥರು ಅಂತ ಹೇಳಿ ಘೋಷಣೆ ಮಾಡಿದರು. ಇದು ನಮಗೆ ತುಂಬ ಬೇಸರ ತಂದಂಥ ವಿಷಯ. ಪ್ರಥಮತಃ ನಮ್ಮ ಆಧಾರ್ ಕಾರ್ಡು ವಿದ್ಯಾಸಿಂಧು ಮಾಧವ ತೀರ್ಥರು, ಪ್ಯಾನ್ ಕಾರ್ಡು ವಿದ್ಯಾಸಿಂಧು ಮಾಧವ ತೀರ್ಥರು ಅಂತಿದೆ. ಜೊತೆಗೆ ಕಂಬಿಹಳ್ಳಿ ಮಠಕ್ಕೂ ನಮಗೂ ಏನೇ ವಿರೋಧಗಳಿದ್ರೂ ಕೂಡ, ನಮಗೆ ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು, ಸುಳ್ಳು ಹೇಳಿದ್ರು, ನಮ್ಮ ಜೀವನ ಹಾಳು ಮಾಡಬೇಕು ಅಂತ ಹೊರಟರು, ಇಲ್ಲ ಸಲ್ಲದಲ್ಲಿ ಅಪವಾದಗಳು ಹಾಕಿ ಹೊರಗೆ ಕಳಿಸಿದರು. ಅವರಷ್ಟಿಗೆ ಅವರೇ ತ್ರಿವಿಕ್ರಮ ತೀರ್ಥರು ಅಂತ ಹೇಳಿದ ತಕ್ಷಣ ಸತ್ಯಾತ್ಮ ತೀರ್ಥರು ನಮ್ಮನ್ನ ತ್ರಿವಿಕ್ರಮ ತೀರ್ಥರು ಅಂತ ಕರೆಯೋ ಅನಿವಾರ್ಯತೆ ಇತ್ತ ಅಂತ ನಮ್ದು ಮುಖ್ಯವಾದ ಪ್ರಶ್ನೆ ಇದೆ. ಏನು ಅಂದ್ರೆ, ಕೋರ್ಟಲ್ಲಿ ತಂಬಿಹಳ್ಳಿಯವರು ನಾವು ವಿದ್ಯಾಸಿಂಧು ಮಾಧವ ತೀರ್ಥರು ಅಲ್ಲ ಅಂತ ಹಾಕಿಕೊಂಡಾಗ ಕೋರ್ಟ್ ತೀರ್ಮಾನ ಕೊಟ್ಟಿದೆ ನಮ್ಮನ್ನ ವಿದ್ಯಾಸಿಂಧು ಮಾಧವ ತೀರ್ಥರು ಅಂತ. ಅಂದ ಮೇಲೆ ನಮ್ಮನ್ನ ವಿದ್ಯಾಸಿಂಧು ಮಾಧವ ತೀರ್ಥರು ಅಂಬುವ ತೀರ್ಮಾನ ಕೋರ್ಟೇ ಹೇಳಿದ ಮೇಲೆ ಇವರು ತ್ರಿವಿಕ್ರಮ ತೀರ್ಥರು ಎಂಬ ಹೆಸರನ್ನ ಸತ್ಯಾತ್ಮ ತೀರ್ಥರು ಹೇಳ್ತಾರೆ ಅಂದ್ರೆ ಏನು ತಂಬಿಹಳ್ಳಿಯವರ ಜೊತೆಗೆ ಏನಾದ್ರು ತಾವು ಸೇರಿದ್ದೀರಾ? ನಮ್ಮನ್ನು ತ್ರಿವಿಕ್ರಮ ತೀರ್ಥರು ಅಂತ ಕರೆಯೋದಕ್ಕೋಸ್ಕರವಾಗಿ ತುಂಬಾ ಬೇಸರ ತಂದಿದೆ ನಮಗೆ ಈ ವಿಷಯ ಮಾತ್ರ. ಅದಕ್ಕೋಸ್ಕರವಾಗಿ ಈ ವಿಷಯವನ್ನ ತಮಗೆ ತಿಳಿಯದೆ ವಿದ್ಯಾಸಿಂಧು ಮಾಧವ ತೀರ್ಥರನ್ನ ಅನಾವಶ್ಯಕವಾಗಿ ತ್ರಿವಿಕ್ರಮ ತೀರ್ಥರು ಅಂತ ಹೇಳಿ ಸಾವಿರಾರು ಜನಗಳೆದುರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ತಾವು ಹೇಳಿಕೆ ಕೊಟ್ಟಿದ್ದರಿಂದ ನಮಗೆ ತುಂಬಾ ಬೇಸರದ ಸಂಗತಿ ಅನ್ನೋದನ್ನ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸತ್ಯಾತ್ಮ ತೀರ್ಥರೇ ತಾವು ಜ್ಞಾನಿಗಳು ಅಂತ ಪ್ರಸಿದ್ಧರು. ಅಂಥವರು ಹಿಂದೂ ಮುಂದೆ ಆಲೋಚನೆ ಮಾಡದೆ ಒಬ್ಬ ವಿದ್ಯಾಸಿಂಧು ಮಾಧವ ತೀರ್ಥರು ಅಂತ ಹೇಳಿಸಿಕೊಳ್ಳುವ ಒಬ್ಬ ಯತಿಗಳನ್ನ ತ್ರಿವಿಕ್ರಮ ತೀರ್ಥರು ಅಂತ ಹೇಳಿ ಅವರಿಗಾಗದೇ ಇದ್ದಂತ ಆ ತಂಬಿಹಳ್ಳಿ ಜನಗಳ ಜೊತೆಗೆ ಸೇರಿಕೊಂಡು ನೀವು ನನಗೆ ತ್ರಿವಿಕ್ರಮ ತೀರ್ಥರು ಅಂತ ಅಂದಿದ್ದೀರಿ. ನಮಗೆ ತುಂಬಾ ಬೇಸರವಾಗಿದೆ. ಇದಕ್ಕೆ ಫಲ ರಾಮದೇವರೇ ಕೊಡಿ. ಹರೇ ನಮಃ.